ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ಹನುಮಂತನ ಜೀವನಗಾಥೆಯ ಬಗ್ಗೆ ಮಾತಾಡೋಣ. ನಮ್ಮ ಕೈಲಿರೋ ಶ್ರೀ ಹನುಮಾನ್ ಜೀವನಗಾಥೆ ಪುಸ್ತಕ ಇದೆಯಲ್ಲ, ಅದನ್ನೇ ಆಧಾರವಾಗಿಟ್ಕೊಂಡು ಹನುಮಂತನ ಮೂಲ, ಆಮೇಲೆ ಅವನ ಜೀವನದ ಮುಖ್ಯ ಘಟನೆಗಳು, ಅದರ ಮಹತ್ವ ಏನು ಅಂತ ಆಳವಾಗಿ ನೋಡೋಣ ಬನ್ನಿ. ಹೌದು, ಖಂಡಿತ. ಈ ಕಥೆ ಅಂದ್ರೆ ಬರೀ ಘಟನೆಗಳ ಪಟ್ಟಿ ಅಲ್ಲ ನೋಡಿ. ಇದರಲ್ಲಿ ದೈವಿಕತೆ ಇದೆ, ಸಾಹಸ ಇದೆ, ಆಮೇಲೆ ಅಚಲವಾದ ಭಕ್ತಿ ಇದೆ. ಇದನ್ನ ಬಿಡಿಸಿ ನೋಡಿದ್ರೆ ಹಲವಾರು ವಿಷಯಗಳು ಸಿಗ್ತವೆ. ಸರಿ, ಹಾಗಾದ್ರೆ ಮೊದಲು ಮೂಲದಿಂದ ಶುರು ಮಾಡೋಣ. ಹನುಮಂತನ ಜನನ ಹೇಗಾಯ್ತು ಅಂತ ಈ ಪುಸ್ತಕ ಹೇಳುತ್ತೆ ಅಂದ್ರೆ, ಅವನು ಅಂಜನಾ ಅಂದ್ರೆ ಅಪ್ಸರೆ ಮತ್ತೆ ಕೇಸರಿಯ ಮಗ. ಆದ್ರೆ ವಾಯುದೇವನ ಆಶೀರ್ವಾದನೂ ಇತ್ತು. ಅದಕ್ಕೆ ಪವನಪುತ್ರ ಅಂತನೂ ಕರೀತಾರೆ. ಹೌದು, ಅಷ್ಟೇ ಅಲ್ಲ, ಶಿವನ ಅಂಶಾವತಾರ ಅಂತನೂ ಇದರಲ್ಲಿ ಉಲ್ಲೇಖ ಇದೆ. ಆಂಜನೇಯ, ಮಾರುತಿ, ಬಜರಂಗಬಲಿ, ಹೀಗೆ ಹಲವು ಹೆಸರುಗಳು. ಹೌದು, ಮಾರುತಿ ಅಂದ್ರೆ ವಾಯುವಿನ ಮಗ ಅಂತಾನೆ ಅರ್ಥ ಅಲ್ವಾ? ಬಹುಶಃ ಅವನ ವೇಗ, ಶಕ್ತಿಗೆಲ್ಲ ಅದೇ ಕಾರಣ ಅಂತ ಈ ಮೂಲ ಹೇಳುತ್ತೆ. ಖಂಡಿತ. ಈ ದೈವಿಕ ಹಿನ್ನೆಲೆ ಇದೆಯಲ್ಲ, ಅದೇ ಅವನ ಆ ಅಸಾಧಾರಣ ಶಕ್ತಿಗೆ ಅಡಿಪಾಯ ಅಂತ ಈ ಪುಸ್ತಕ ವಿಶ್ಲೇಷಿಸುತ್ತೆ. ಅಂದ್ರೆ ವಾಯುವಿಂದ ಶಕ್ತಿ, ವೇಗ ಬಂದ್ರೆ, ಶಿವನ ಅಂಶದಿಂದ ಅವನಿಗೆ ಆ ಆಧ್ಯಾತ್ಮಿಕ ಆಳ, ಒಂದ್ ರೀತಿ ಸ್ಥಿತಪ್ರಜ್ಞತೆ ಬಂತು ಅಂತ. ಆಮೇಲೆ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಎಲ್ಲರಿಗೂ ಗೊತ್ತಿರುತ್ತೆ. ಸೂರ್ಯನನ್ನ ಹಣ್ಣು ಅಂತ ತಿಳ್ಕೊಂಡು ಹಿಡಿಯೋಕ್ ಹಾರಿದ್ದು. ಆಗ ಏನಾಯ್ತು ಅಂದ್ರೆ, ದೇವತೆಗಳಿಂದ ವರಗಳೂ ಸಿಕ್ಕಿದ್ವು, ಶಕ್ತಿ, ವೇಗ, ಬುದ್ಧಿವಂತಿಕೆ, ಹೀಗೆ. ಆದ್ರೆ ಜೊತೆಗೆ ಒಂದು ಶಾಪನೂ ಬಂತು, ತನ್ನ ಶಕ್ತಿಯನ್ನೇ ತಾನು ಮರೆತುಬಿಡೋದು. ಹೌದು, ಇದೊಂದು ಬಹಳ ಮುಖ್ಯವಾದ ಘಟ್ಟ. ವರಗಳು ಅವನ ಸಾಮರ್ಥ್ಯವನ್ನ ತೋರ್ಸಿದ್ರೆ, ಆ ಶಾಪ ಇದೆಯಲ್ಲ, ಅದು ಕಥೆಗೆ ಒಂದು ನಾಟಕೀಯ ತಿರುವು ಕೊಡುತ್ತೆ. ತನ್ನ ಶಕ್ತಿ ನೆನಪಿರಲ್ಲ, ಅಂದ್ರೆ ಬೇರೆಯವರು ಅದನ್ನ ನೆನಪಿಸ್ಬೇಕು. ಇದು ಅವನ ವಿನಯವನ್ನು ಕೂಡ ತೋರ್ಸುತ್ತೆ ಅಲ್ವಾ? ಹೌದು ಹೌದು, ರಾಮಾಯಣದಲ್ಲಿ ಜಾಂಬವಂತ ನೆನಪಿಸ್ತಾನಲ್ಲ, ಅದಕ್ಕಿದೇ ಕಾರಣ. ಅದೇ. ಸರಿ, ಮುಂದೆ ನೋಡೋದಾದ್ರೆ ಕಿಷ್ಕಿಂಧೆಯಲ್ಲಿ ಶ್ರೀರಾಮನನ್ನ ಭೇಟಿಯಾಗಿದ್ದು ಅದು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಕ್ಷಣ. ಅಲ್ಲಿಂದ ಅವನು ರಾಮನ ಪರಮ ಭಕ್ತ ಆಗ್ತಾನೆ. ಅವನ ಮುಖ್ಯ ಗುರಿ ರಾವಣ ಅಪಹರಿಸಿದ ಸೀತೆಯನ್ನ ಹುಡುಕೋದು. ನಿಜ. ಈ ಮೂಲ ಗ್ರಂಥ ಇದೆಯಲ್ಲ, ಅದು ಹನುಮಂತನ ಸೇವಾ ಮನೋಭಾವದ ಮೇಲೆ ತುಂಬಾ ಒತ್ತು ಕೊಡುತ್ತೆ. ಅಂದ್ರೆ ನಿಸ್ವಾರ್ಥ ಸೇವೆ, ಭಕ್ತಿ. ಅವನ ಎಲ್ಲಾ ಸಾಹಸಗಳ ಹಿಂದೆ ಇದ್ದಿದ್ದೇ ರಾಮನ ಮೇಲಿನ ಆ ಭಕ್ತಿ, ರಾಮನ ಸೇವೆ ಮಾಡಬೇಕು ಅನ್ನೋ ಉದ್ದೇಶ. ಹೌದು. ಇನ್ನು ರಾಮಾಯಣದಲ್ಲಿ ಅವನ ಸಾಹಸಗಳು ಅಂದ್ರೆ ಮೊದಲಿಗೆ ನೆನ್ಪಾಗೋದು ಆ ಸಮುದ್ರ ಲಂಘನ. ಲಂಕೆಗೆ ಹಾರಿದ್ದು 100 ಯೋಜನ, ಅಂದ್ರೆ ಸುಮಾರು 1200ರಿಂದ 1500 ಕಿಲೋಮೀಟರ್ ಆಗ್ಬಹುದು ಅಲ್ವಾ? ಹೌದು ಹೌದು, ಅದೊಂದು ಸಾಹಸವೇ ಸರಿ. ಪುಸ್ತಕ ಹೇಳೋ ಹಾಗೆ ಅದು ಬರೀ ಹಾರಾಟ ಅಲ್ಲ, ಅದು ಅವನ ಅಚಲ ನಿರ್ಧಾರ, ಗುರಿ ತಲುಪಲೇಬೇಕು ಅನ್ನೋ ಛಲದ ಸಂಕೇತ. ಅಲ್ಲಿ ಲಂಕೆಯಲ್ಲಿ ಸೀತೆಗೆ ರಾಮನ ಸಂದೇಶ, ಆ ಉಂಗುರ ಕೊಟ್ನಲ್ಲ, ಆ ಕ್ಷಣ ಅದು ಕೇವಲ ಒಂದು ಕೆಲ್ಸ ಮುಗಿಸಿದ್ದಲ್ಲ, ಅದೊಂದು ಭರವಸೆ, ಒಂದು ನಿಷ್ಠೆಯ ಸಂಕೇತ ಅಂತ ಈ ಮೂಲ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಆಮೇಲೆ ಲಂಕಾದಹನ, ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅದನ್ನೇ ಅಸ್ತ್ರವಾಗಿ ಬಳಸಿದ್ದು, ಅದು ಅವನ ಶಕ್ತಿ, ಧೈರ್ಯ ಮತ್ತೆ ಸಮಯ ಪ್ರಜ್ಞೆ ಎರಡನ್ನೂ ತೋರಿಸುತ್ತೆ. ಇನ್ನೊಂದು ಪ್ರಮುಖ ಪ್ರಸಂಗ ಅಂದ್ರೆ ಲಕ್ಷ್ಮಣ ಮೂರ್ಛೆ ಹೋದಾಗ ಸಂಜೀವಿನಿ ತರಕ್ ಹೋಗಿದ್ದು. ಆ ಮೂಲಿಕೆ ಯಾವುದಂತ ಗೊತ್ತಾಗ್ದೆ ಇಡೀ ಪರ್ವತವನ್ನೇ ಹೊತ್ತು ತನ್ನಲ್ಲ. ಇದು ಕೇವಲ ಬಲ ಪ್ರದರ್ಶನ ಅಷ್ಟೇನಾ? ಹಾ, ಈ ಮೂಲದ ಪ್ರಕಾರ ಇದು ಬರೀ ಶಕ್ತಿ ಪ್ರದರ್ಶನ ಅಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಗುರಿ ಸಾಧಿಸೋಕೆ ಅವನು ಎಷ್ಟು ಬದ್ಧನಾಗಿದ್ದ, ಹೇಗೆ ಸೃಜನಾತ್ಮಕವಾಗಿ ಯೋಚನೆ ಮಾಡ್ದ ಅನ್ನೋದಕ್ಕೆ ಇದು ಉದಾಹರಣೆ. ಅವನ ಶಕ್ತಿ ವಿನಾಶಕ್ಕಲ್ಲ, ಜೀವ ಉಳಿಸೋಕೆ ಬಳಕೆ ಆಯಿತು ಅನ್ನೋದು ಮುಖ್ಯವಾದ ಅಂಶ. ಹೌದು, ಯುದ್ಧದಲ್ಲೂ ಅಷ್ಟೇ. ಅಕ್ಷಯ್ ಕುಮಾರ, ಇಂದ್ರಜೀತ್ ಇಂಥವರನ್ನೆಲ್ಲ ಎದುರಿಸಿದಾಗ್ಲೂ ಅವನ ಶಕ್ತಿ, ಆ ಗಾತ್ರ ಬದಲಿಸೋ ಸಾಮರ್ಥ್ಯ ಎಲ್ಲವೂ ರಕ್ಷಣೆಗಾಗಿಯೇ ಇತ್ತು. ನಿಜ. ಯುದ್ಧ ಮುಗ್ದ ಮೇಲೆ ರಾಮ ಅಯೋಧ್ಯೆಗೆ ವಾಪಸ್ ಬಂದ ನಂತರ ಹನುಮಂತ ಭೂಮಿಯಲ್ಲಿ ಉಳಿದುಕೊಂಡ ಅಂತ ಈ ಪುಸ್ತಕ ಹೇಳುತ್ತೆ. ರಾಮನಾಮ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೆ ಚಿರಂಜೀವಿಯಾಗಿ ಇರುವಂತ ವರ ಪಡೆದನಂತೆ. ಚಿರಂಜೀವಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಹಳ ಮುಖ್ಯ. ಭಕ್ತಿ ಯಾವತ್ತೂ ಶಾಶ್ವತ, ರಾಮನಾಮದ ಶಕ್ತಿ ನಿರಂತರ ಅನ್ನೋದ್ರ ಸಂಕೇತ ಅದು. ಅಂದ್ರೆ ಭಕ್ತಿ ಎಲ್ಲಿದೆಯೋ ಅಲ್ಲೇ ಹನುಮಂತನ ಚೈತನ್ಯ ಇದ್ದೇ ಇರುತ್ತೆ ಅಂತ. ಅದಕ್ಕೆ ಇರಬೇಕು. ಇವತ್ತಿಗೂ ಮಂಗಳವಾರ, ಶನಿವಾರ ಹನುಮಂತನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಹನುಮಾನ್ ಚಾಲೀಸ ಪಠಣ ಮಾಡ್ತಾರೆ. ಆಮೇಲೆ ಹನುಮಾನ್ ಗಡಿ, ಸಾಲಾಸರ್ ಬಾಲಾಜಿ, ಈ ತರಹದ ಪ್ರಸಿದ್ಧ ಕ್ಷೇತ್ರಗಳ ಉಲ್ಲೇಖನೂ ಇದೆ ಇದರಲ್ಲಿ. ಹೌದು, ಈ ಪೂಜೆ, ಸ್ತೋತ್ರಗಳು ಇವೆಲ್ಲ ಬರೀ ಧಾರ್ಮಿಕ ಆಚರಣೆಗಳಲ್ಲ,
ಅವು ಹನುಮಂತನ ಗುಣಗಳನ್ನ ನೆನಪಿಸುತ್ತವೆ. ಆ ಗದೆ ಇದೆಯಲ್ಲ, ಅದು ಶಕ್ತಿಯ ಸಂಕೇತ. ಆ ತೆರೆದ ಎದೆಯಲ್ಲಿ ರಾಮಸೀತೆ ಇರೋ ಚಿತ್ರ, ಅದು ಅವನ ಪರಿಶುದ್ಧ ಭಕ್ತಿಯ ಸಂಕೇತ. ಭಕ್ತರು ಈ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಇದು ಸ್ಫೂರ್ತಿ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ಕಲಿಬಹುದಾದ ಮುಖ್ಯ ಪಾಠಗಳು ಅಂದ್ರೆ ಭಕ್ತಿಯ ಶಕ್ತಿ ಎಂಥದ್ದು ಅಂತ, ಆಮೇಲೆ ಶಕ್ತಿಯನ್ನ ಹೇಗೆ ಒಳ್ಳೆಯದಕ್ಕೆ ಬಳಸಬೇಕು, ವಿನಯದಿಂದ ಇರಬೇಕು, ನಿಷ್ಠೆ, ನಿರ್ಭಯತೆ, ನಿಸ್ವಾರ್ಥ ಸೇವೆ, ಇವೆಲ್ಲ ಅಲ್ವಾ? ಖಂಡಿತವಾಗಿಯೂ. ಇವು ಕೇವಲ ಪೌರಾಣಿಕ ಕಥೆಯಲ್ಲಿ ಬರೋ ಗುಣಗಳಲ್ಲ, ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬಹುದಾದ ಮೌಲ್ಯಗಳು. ನಿಜವಾದ ಶಕ್ತಿ ಬರೀ ದೇಹದಲ್ಲಿಲ್ಲ, ಅದು ಭಕ್ತಿ, ವಿನಯ, ಸೇವೆಯಲ್ಲಿದೆ ಅನ್ನೋದು ಈ ಕಥೆಯ ಒಂದು ಮುಖ್ಯ ಸಂದೇಶ ಅಂತ ನನಗನಿಸುತ್ತೆ. ಸರಿ, ಹಾಗಾದ್ರೆ ಹನುಮಂತನ ಕಥೆ, ಅವನ ಆ ದೈವಿಕ ಜನನದಿಂದ ಹಿಡಿದು ಶಕ್ತಿ ಮರ್ತಿದ್ದು, ಆಮೇಲೆ ರಾಮಸೇವೆ, ಅಮರತ್ವ, ಹೀಗೆ ಹಲವು ಮಜಲುಗಳಿವೆ. ಈ ಪುಸ್ತಕದ ಪ್ರಕಾರ ಎಲ್ಲದರ ತಿರುಳು ಅಂದ್ರೆ ರಾಮನ ಮೇಲಿನ ಆ ಸಂಪೂರ್ಣ ನಿಸ್ವಾರ್ಥ ಭಕ್ತಿ. ಹೌದು, ನಿಖರವಾಗಿ. ಹನುಮಂತನ ಎಲ್ಲಾ ಶಕ್ತಿ, ಬುದ್ಧಿವಂತಿಕೆ, ಅವನ ಚಿರಂಜೀವಿತ್ವ ಕೂಡ, ಎಲ್ಲದಕ್ಕೂ ಮೂಲ ಅವನ ಭಕ್ತಿಯೇ. ನಂಬಿಕೆ ಮತ್ತು ಸೇವೆಯಿಂದ ನಮ್ಮೊಳಗಿನ ಸಾಮರ್ಥ್ಯವನ್ನ ಹೇಗೆ ಹೊರತರಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಈ ಚರ್ಚೆಯಿಂದ ಒಂದು ಕೊನೆಯ ಯೋಚನೆ ಮೂಡುತ್ತೆ. ಈ ಮೂಲದಲ್ಲಿ ಹೇಳಿದ ಹಾಗೆ ಹನುಮಂತ ಇವತ್ತಿಗೂ ಜೀವಂತವಾಗಿದ್ದಾನೆ, ರಾಮನಾಮವನ್ನ ಎಲ್ಲಿ ಪ್ರೀತಿಯಿಂದ ಹೇಳ್ತಾರೋ ಅಲ್ಲಿರ್ತಾನಂತ ನಂಬಿಕೆ ಇದೆಯಲ್ಲ. ಹಾಗಾದ್ರೆ ಈ ನಿರಂತರ ಅಸ್ತಿತ್ವ ಅಂದ್ರೆ ಸಮಯ, ಭೌತಿಕ ರೂಪ ಎಲ್ಲವನ್ನೂ ಮೀರಿದ ಈ ಇರುವಿಕೆ, ಭಕ್ತಿಯ ನಿಜವಾದ ಸ್ವರೂಪದ ಬಗ್ಗೆ ನಮಗೆ ಇನ್ನೇನು ಹೇಳ್ತಿರ್ಬೋದು. ಯೋಚಿಸಬೇಕಾದ ವಿಷಯ.